ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಫೈಟ್. ಸಿಎಂ ಡಿಸಿಎಂ ದೆಹಲಿ ಯಾತ್ರೆಗೆ ಸಿಟಿ ರವಿ ವ್ಯಂಗ್ಯ. ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಫೈಟ್. ಸಿಎಂ ಡಿಸಿಎಂ ದೆಹಲಿ ಯಾತ್ರೆಗೆ ಸಿಟಿ ರವಿ ವ್ಯಂಗ್ಯ. ದೆಹಲಿಗೆ ಹೋದ್ರೂ ಮುಂದೆ ಯಾರು ಸಿಎಂ ಆಗ್ತಾರೆ? ಧಾರಾವಾಹಿಯ ರೀತಿ 2 ವರ್ಷದಿಂದ ಕುರ್ಚಿ ಕಿತ್ತಾಟ. ಯಾರ ಪಟ್ಟ ಉಳಿಯಲಿದೆ ಎಂಬ ಯೋಚನೆ ಇರುತ್ತೆ. ಭ್ರಷ್ಟಾಚಾರ, ಬೆಲೆ ಏರಿಕೆ ಕಿತ್ತಾಟಕ್ಕೆ ಅಧಿಕಾರ ಕೊಡಲಿಲ್ಲ. ಕುರ್ಚಿ ಕಿತ್ತಾಟ ಬಿಟ್ಟು ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಇಲ್ಲದಿದ್ರೆ ಕುರ್ಚಿ ಕೊಟ್ಟ ಜನರೇ ಕುರ್ಚಿಯಿಂದ ಇಳಿಸ್ತಾರೆ. ಕಾಂಗ್ರೆಸ್ ಹೈಡ್ರಾಮಕ್ಕೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಯನ್ನ ಕಾರಿದ್ದಾರೆ. ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಫೈಟ್. ಸಿಎಂ ಡಿಸಿಎಂ ದೆಹಲಿ ಯಾತ್ರೆಗೆ ಸಿಟಿ ರವಿ ವ್ಯಂಗ್ಯ. ದೆಹಲಿಗೆ ಹೋದ್ರೂ ಮುಂದೆ ಯಾರು ಸಿಎಂ ಆಗ್ತಾರೆ? ಸಿಟಿ ರವಿ ಹೇಳಿಕೆ ಇದು, ವ್ಯಂಗ್ಯ ಮಾಡಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ ಅಲ್ವಾ, ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ವ್ಯಂಗ್ಯ ಮಾಡ್ತಾ ಇರುವಂಥದ್ದು. ಒಂದ್ ಕಡೆ ಬೆಲೆ ಏರಿಕೆ ಆಗಿದೆ, ಭ್ರಷ್ಟಾಚಾರ, ರಾಜ್ಯದಲ್ಲಿ ಮಾಡಬೇಕಾದಂಥ ಕೆಲಸಗಳು ಸುಮಾರಿದ್ದಾವೆ. ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವ್ರ ಕುರ್ಚಿ ಕಾದಾಟನೇ ಹೆಚ್ಚಾಗ್ಬಿಟ್ಟಿದೆ. ಹೀಗೆ ಆಯ್ತು ಅಂತ ಅಂದ್ರೆ ಕುರ್ಚಿ ಕೊಟ್ಟಂತ ಜನರೇ ಮತ್ತೆ ಕುರ್ಚಿಯಿಂದ ಕೆಳಗಡೆ ಇಳಿಸ್ತಾರೆ. ಹುಷಾರಾಗಿರಿ ಅಂತ ಸಿಟಿ ರವಿ ವ್ಯಂಗ್ಯ ಮಾಡಿರುವಂಥದ್ದು. ಈಗಾಗಲೇ ದೆಹಲಿ ಅಂಗಳದಲ್ಲಿ ಯಾವ ರೀತಿಯಾಗಿ ಸಿಎಂ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಸ್ತಾ ಇದೆ ಅಲ್ವಾ, ಇದು ವಿರೋಧ ಪಕ್ಷ, ರಾಜ್ಯದಲ್ಲಿ ವಿರೋಧ ಪಕ್ಷಗಳ ಕೆಂಗನಿಗೆ ಗುರಿಯಾಗಿರುವಂಥದ್ದು ಒಂದು ಕಡೆ. ಇನ್ನೊಂದು, ವಿರೋಧ ಪಕ್ಷಗಳು ಮಾತನಾಡಬೇಕಲ್ಲ, ಇನ್ನೊಂದು ಮಾತನಾಡೋದಕ್ಕೆ ಟಾಪಿಕ್ ಬೇಕು ಅಂತ ಅಂದ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಏನಿರುತ್ತೆ? ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೇಳಿ ಬರ್ತಾ ಇರುವಂಥ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಅಂದರೆ ಈ ಕುರ್ಚಿ ಕಾದಾಟ. ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಕೂಡ ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ವ್ಯಂಗ್ಯ ಮಾಡ್ತವೆ ಅಂತ ಅಂದರೆ, ಈ ಹಿಂದೆನೂ ಕೂಡ ನಾವು ನೋಡಿದ್ವಿ. ನಿಖಿಲ್ ಕುಮಾರಸ್ವಾಮಿ ಒಂದು ಪೋಸ್ಟನ್ನು ಹಾಕಿ, ನಾನು ಡಿ.ಕೆ. ಶಿವಕುಮಾರ್ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿ ವ್ಯಂಗ್ಯ ಮಾಡಿದರು. ಹೀಗೆ ಕಾಲೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿಟಿ ರವಿ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಪಡಿಸಿದ್ದಾರೆ. ಅಯೋವರೆಗೂ ಮುಖ್ಯಮಂತ್ರಿ ಜನ ನಿಮಗೆ 2023ರಲ್ಲಿ 136 ಸ್ಥಾನವನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಗೆ ಅಧಿಕಾರ ಕೊಟ್ಟರು. ನೀವು ಕಿತ್ತಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಭ್ರಷ್ಟಾಚಾರ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಬೆಲೆ ಏರಿಕೆ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ. ನಿಮಗೆ ಕೊಟ್ಟ ಅಧಿಕಾರವನ್ನು ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಈಗಲಾದರೂ ಕುರ್ಚಿ ಕಚ್ಚಾಟ ನಿಲ್ಲಿಸಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಜನರ ಸಮಸ್ಯೆ ಕಡೆ ಗಮನ ಕೊಡದೇ ಇದ್ರೆ ಯಾವ ಜನ ನಿಮ್ಮನ್ನು ಕುರ್ಚಿಯಿಂದ ಕೂರಿಸಿದ್ರೋ ಅದೇ ಜನ ಕುರ್ಚಿಯಿಂದಲೂ ಇಳಿಸ್ತಾರೆ ಅನ್ನುವ ಎಚ್ಚರಿಕೆ ಮಾತನ್ನು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ಧಾರಾವಾಹಿ ಥರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ? ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ನು ಕೆಲವರು ಇಲ್ಲ ಡಿ.ಕೆ. ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ನು ಕೆಲವರು, ಮತ್ತು ಕೆಲವರು ಡಿ.ಕೆ. ಶಿವಕುಮಾರ್ ಹಣೆಲೇ ಬರೆದಿಲ್ಲ ಮುಖ್ಯಮಂತ್ರಿ ಆಗೋ ಯೋಗ, ಸಿದ್ದರಾಮಯ್ಯನವರು ಇಳಿದ್ರೂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಪರಮೇಶ್ವರ್ ಅವರಿಗೆ ಅವಕಾಶ ಇದೆ ಅಂತ ಮತ್ತೊಬ್ಬರು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೆಲವರು, ಎಲ್ಲರೂ ಸೇರಿ ನನ್ನ ಹೆಸರನ್ನು ಯಾಕೆ ಹೇಳ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಜಗಳದೊಳಗೆ ಸೊರಗ್ತಾ ಇರೋದು ಕರ್ನಾಟಕದ ಜನ. ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ದಂತಾಗಿದೆ. ಪರಿಹಾರ ಕೊಡುವ ಇಚ್ಛಾಶಕ್ತಿ, ಬಹುಮತ ಇದ್ರೂ ಕಾಂಗ್ರೆಸ್ನವ್ರು ತೋರಿಸ್ತಾ ಇಲ್ಲ. ಇದು ರಿಯಾಲಿಟಿ. ಜನ ಸಿಟಿ ರವಿ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆಯಲ್ಲ ಬೆಳವಣಿಗೆಗಳು ರಾಜಕಾರಣದಲ್ಲಿ, ಸೊ ಆ ಬೆಳವಣಿಗೆಗಳನ್ನು ಕುರಿತು. ಬಟ್ ಇಲ್ಲಿ ನಿಜ, ಒಂದು ಕಡೆ ಈ ಕುರ್ಚಿ ಕಾದಾಟ, ಕುರ್ಚಿ ಫೈಟಲ್ಲಿ ರಾಜ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ನೋಡೋದಾದರೆ ಎಸ್. ಬಟ್ ಈಗಾಗಲೇ ನೋಡಿ, ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳೋದು, ಗ್ಯಾರಂಟಿಗಳು ಎಲ್ರಿಗೂ ಕೂಡ, ಎಲ್ಲರ ಮನೆಗೂ ಕೂಡ ಹೋಗಿ ತಲುಪುತ್ತೆ. ಬಡವನೋ ಶ್ರೀಮಂತನೋ ಆ್ಯಕ್ಚುಲಿಯಾಗಿ ಬೇಕಾದಂಥ ಫಲಾನುಭವಿಗಳಿಗೆ ತಲುಪಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಲುಪಬೇಕು. ಎಲ್ಲ ಹೋಗಿ 2,000 ರೂಪಾಯಿ ಖರ್ಚು ಮಾಡ್ಕೊಂಡು ಸುಮ್ಮನೆ
ಓಡಾಡಿ ಬಂದವ್ರಿಗೆ 2,000 ರೂಪಾಯಿ ಹೋಗಿ ಗೃಹಲಕ್ಷ್ಮಿ ಹಣ ಹೋಗ್ಬಿಟ್ರೆ ಅದು ಯೂಸ್ ಇಲ್ಲ. ನಿಜವಾಗ್ಲೂ 2,000 ರೂಪಾಯಿದಲ್ಲಿ ಯಾರು ಹೊಟ್ಟೆ ತುಂಬಿಸ್ಕೊಳ್ತಾರಲ್ಲ ಅವರಿಗೆ ಅದು ದಕ್ಕಬೇಕಾಗಿರುವಂಥದ್ದು. ಬಟ್ ಇಲ್ಲಿ ಅದು ಆಗ್ತಾ ಇಲ್ಲ, ಸರ್ಕಾರ ಎಡವಟ್ಟನ್ನು ಮಾಡ್ಕೊಂಡಿದೆ. ಬಟ್ ಈಗ ಸರ್ಕಾರದ ಮುಂದೆ ಇರುವಂಥ ಗೊಂದಲಗಳು ಹಲವಾರು. ಅದರ ಜೊತೆಗೆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಿತ್ತಾಟ ನಡೆಸ್ತಾ ಇದ್ದಾರಲ್ಲ, ಇದು ಅವರ ವಲಯದಲ್ಲಿ ಮಾತ್ರ ಅಲ್ಲ, ಅವರ ಒಂದು ಪಕ್ಷದಲ್ಲಿ ಮಾತ್ರ ಅಲ್ಲ, ಇಡೀ ಜನತೆಗೆ ಇದನ್ನು ಗೊಂದಲಮಯವಾಗಿ ಪರಿಣಮಿಸಿದೆ ಈ ಒಂದು ವಿಚಾರ. ರಾಹುಲ್ ಗಾಂಧಿ ಅವರು ಹೇಳಿದರು, ಇದನ್ನು ಎಲ್ಲೂ ಕೂಡ ಚರ್ಚೆ ಮಾಡಬಾರ್ದು, ಏನು ದೆಹಲಿಯಲ್ಲಿ ಚರ್ಚೆ ಆಗಿದೆಯಲ್ಲ ಇದೆಲ್ಲೂ ಕೂಡ ಬಹಿರಂಗವಾಗಿ ಇದ್ರ ಬಗ್ಗೆ ಮಾತನಾಡಬಾರ್ದು ಅಂತ. ಬಟ್ ಬಹಿರಂಗವಾಗಿ ಮಾತನಾಡೋದಕ್ಕೆ ಏನು ಉಳಿದಿದೆ ಅಂತ ಓಪನ್ ಸೀಕ್ರೆಟ್ ಆಗಿ ಎಲ್ಲ ಜನ ನೋಡ್ತಾ ಇದ್ದಾರೆ. ಹೀಗಾಗಿ 2028ರ ಎಲೆಕ್ಷನ್ಗೆ ಸರಿಯಾದ ಪಾಠ ಕಲಿಸ್ತಾರೆ ಅನ್ನುವಂಥದ್ದು ವಿರೋಧ ಪಕ್ಷಗಳು ಮಾತನಾಡುವಂಥದ್ದು.